ಮಂತ್ರೀ ಜನಾರ್ದನೋ ಯಸ್ಯ ಭ್ರಾತಾ ಯಸ್ಯ ಧನಂಜಯ ಸರ್ವಶಸ್ತ್ರಭೃತಾಂ ಶ್ರೇಷ್ಠ ಕಥಂ ಜೇಷ್ಯಸಿ ಪಾಂಡವಂ. ಪಾಂಡವರನ್ನು ನೀನು ಸೋಲಿಸಲಾರಿ. ಸಾಕ್ಷಾತ್ ಕೃಷ್ಣ ಪರಮಾತ್ಮ ಅವರ ಮಂತ್ರಿಯಾಗಿದ್ದಾನೆ. ಅರ್ಜುನ, ಭೀಮ ಇವರೆಲ್ಲರೂ ತಮ್ಮಂದಿರಾಗಿದ್ದಾರೆ. ಅಂಥ ಪಾಂಡವನನ್ನ ನೀನು ಸೋಲಿಸುವುದು ಸಾಧ್ಯವಿಲ್ಲ. ಉಪಾರೋಪ್ಯ ರಥೇಕರಣಂ. ಇಷ್ಟೆಲ್ಲ ದುರ್ಯೋಧನನಿಗೆ ಹೇಳಿ ಹೇಳಿ ಉಪದೇಶವನ್ನು ಮತ್ತೆ ಮಾಡಿದ್ದಾರೆ. ನೋಡಿ, ಉಪದೇಶ ಸುಮಾರು ಅಧ್ಯಾಯಗಳಲ್ಲಿ ನಡೆದಿದೆ. ಸುಮಾರು ಅಧ್ಯಾಯಗಳಲ್ಲಿ ದುರ್ಯೋಧನನಿಗೆ ಉಪದೇಶ ನಡೆದಿದೆ. ಮಹಾಭಾರತದ ಪ್ರಾಯ 20 ಭಾಗವು ದುರ್ಯೋಧನನ ಉಪದೇಶವೋ ಅಂತ ಅನ್ಬೇಕು. ಅಷ್ಟು ವಿಸ್ತಾರವಾಗಿ ಉಪದೇಶ ಮಾಡಿದ್ದಾರೆ. ಆದರೆ ದುರ್ಯೋಧನ ಏನು ಬದಲಾಗಲಿಲ್ಲ. ಇದ್ದಂತೆ ಇದ್ದ. ತನ್ನ ಆಗ್ರಹ, ತನ್ನ ಅಹಂಕಾರ ಅಥವಾ ತನ್ನ ಕ್ರೋಧ ಇಲ್ಲವೇ ದ್ವೇಷ ಅವುಗಳನ್ನು ಸಾಧಿಸುವಲ್ಲೇ ಪ್ರಯತ್ನವನ್ನು ಮಾಡಿದನೆ ಹೊರತು ಅದನ್ನ ಶಮನ ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡಲೇ ಇಲ್ಲ. ಇರಲಿ. ಅದಾದ ಮೇಲೆ ಜನಮೇಜಯ ಪ್ರಶ್ನೆ ಕೇಳ್ತಾ ಇದ್ದಾನೆ. ಕರ್ಣನನ್ನ ರಥದಲ್ಲಿ ಕೂಡಿಸಿಕೊಂಡು ಕೃಷ್ಣ ಕರೆದೊಯ್ದ ಅಂತ ನೀವು ಹೇಳಿದ್ರಿ. ಏನ್ ಕೃಷ್ಣ ಕರ್ಣರು ಏನು ಮಾತಾಡಿದ್ರು? ಇದು ಸ್ವಲ್ಪ ನಮಗೆ ಕೇಳಬೇಕು ಅಂತ ಅಪೇಕ್ಷೆ ಇದೆ ಅಂದಾಗ, ಕಾಣಿ ಸಾಂತ್ವಾನಿ ಗೋವಿಂದ ಸೂತಪುತ್ರೆ ಪ್ರಯುಕ್ತವಾನ್. ಏನೆಲ್ಲ ಮಾತಾಡುವುದಕ್ಕೆ ಹೇಳಿದ, ತೊಡಗಿದ, ಉಪದೇಶ ಮಾಡಿದ ಕರ್ಣನಿಗೆ ಹೇಳಿ. ಆನುಪೂರ್ವೇಣ ವಾಕ್ಯಾನಿ ತೀಕ್ಷ್ಣಾನಿ ಚ ಮೃದೂನಿ ಚ. ಕೆಲವು ಮಾತುಗಳನ್ನು ತೀಕ್ಷ್ಣವಾಗಿ ಹೇಳಿದ, ಕೆಲವು ಮಾತುಗಳನ್ನು ಮೃದುವಾಗಿ ಹೇಳಿದ, ಕೆಲವು ಮಾತುಗಳು ಅವನಿಗೆ ಮನಸ್ಸಿಗೆ ನಾಟುವಂತೆ ಹೇಳಿದ. ಆದರೆ ಏನು ಮಾತನ್ನು ಹೇಳಿದನೋ ಅದು ಪ್ರಿಯವಾದದ್ದು, ಧರ್ಮಯುಕ್ತವಾದ ಮಾತು, ಸತ್ಯವಾದ ಮಾತು, ಹಿತವಾದ ಮಾತು. ಈ ಎಲ್ಲ ಮಾತಾದದ್ದರಿಂದ ಅದು ಹೃದಯ ಗ್ರಹಣೀಯವಾದ ಮಾತು. ಶಬ್ದ ನೋಡಿ, ಮಹಾಭಾರತದ ಶಬ್ದ ಹೃದಯ ಗ್ರಹಣೀಯವಾದ ಮಾತು. ಕಿವಿಯಿಂದ ಕೇಳುವ ಮಾತಲ್ಲ, ಮನಸ್ಸಿನಿಂದ ಆಕಲನ ಮಾಡುವ ಮಾತಲ್ಲ, ಹೃದಯದಿಂದ ಗ್ರಹಣೀಯವಾದ ಮಾತು. ಹೃದಯ ಮೆಚ್ಚಿಕೋಬೇಕು. ಹೌದು, ಬಹಳ ಹಿತವಾದ ಮಾತು ಹೇಳ್ತಾ ಇದ್ದಾನೆ ಅಂತ ಹೃದಯ ತನ್ನ ಬಿಚ್ಚು ಮನಸ್ಸಿನಿಂದ ಪೂರ್ಣವಾಗಿ ಒಪ್ಪಿಕೋಬೇಕು. ಅಂಥ ಉತ್ತಮವಾದ ಮಾತನ್ನ ಶ್ರೀಕೃಷ್ಣ ಪರಮಾತ್ಮನ ಆಡಿದನಂತೆ, ಕರ್ಣನಿಗೆ ಉಪದೇಶ ಮಾಡಿದನಂತೆ. ಹೃದಯ ಗ್ರಹಣೀಯಾನಿ ರಾಧೇಯಂ ಮಧುಸೂದನ. ವಾಸುದೇವ ಉವಾಚ ಉಪಾಸಿತಸ್ತೆ ರಾಧೇಯ ಬ್ರಾಹ್ಮಣ ವೇದ ಪಾರಗಾಹ. ವೇದವನ್ನು ತಿಳಿದ ಮಹಾಮಹಾ ಬ್ರಾಹ್ಮಣರನ್ನ ನಿತ್ಯದಲ್ಲಿ ಕರೆದು ಅವರನ್ನ ಚೆನ್ನಾಗಿ ದಾನದಿಂದ ಸಂತೋಷಗೊಳಿಸ್ತಾ ಇದ್ದ ಕರ್ಣ. ನಿತ್ಯದಲ್ಲಿ ಮಾಡುವ ಕೆಲಸ. ಆ ಪೃಷ್ಠತಾಪ ಅವನು ಮಾಡುವ ಸಾಧನೆ ಹೇಗಿತ್ತು ಅಂತಂದ್ರೆ, ಕರ್ಣ ಸೂರ್ಯೋದಯವಾಗುವುದಕ್ಕಿಂತ ಮುಂಚೆ 4 ಘಟಿಕ ಮೊದಲಿಗೆ ಎದ್ದು ಸ್ನಾನಾಹ್ನಿಕವನ್ನು ಮಾಡುವುದಕ್ಕೆ ಆರಂಭ ಮಾಡಿದ. ಸೂರ್ಯನ ಜಪವನ್ನ, ಪಾರಾಯಣವನ್ನ, ಆರಾಧನೆಯನ್ನು ಮಾಡುವುದಕ್ಕೆ, ಧ್ಯಾನ ಮಾಡುವುದಕ್ಕೆ ತೊಡಗಿದವ. ಆ ಪೃಷ್ಠತಾಪ ಸೂರ್ಯೋದಯವಾಗಿ 8 ಗಂಟೆ, 10 ಗಂಟೆ, 12 ಗಂಟೆ ಆದಾಗ ನೆತ್ತಿ ಬಿಸಿಯಾಗತ್ತೆ. ಅಲ್ಲ, ಬೆನ್ನು ಬಿಸಿಯಾಗುವವರೆಗೆ. ಬೆನ್ನು ಬಿಸಿಯಾಗುವುದು ಅಂದ್ರೆ ಪಶ್ಚಿಮಕ್ಕೆ ತಿರುಗಿ 2 ಗಂಟೆಯೋ 3 ಗಂಟೆ ಆಗಬೇಕು. ಮಧ್ಯಾಹ್ನದ 2-3ರವರೆಗೆ ಅಖಂಡವಾಗಿ ನಿಂತು ಜಪವನ್ನು ಮಾಡಿ ಸೂರ್ಯನ ಆರಾಧನೆಯನ್ನು ಮಾಡಿ ತಾನು ತಪಸ್ಸನ್ನ ಪಡಿತಾ ಇದ್ದ, ಪುಣ್ಯವನ್ನು ಗಳಿಸ್ತಾ ಇದ್ದ ಕರ್ಣ ಅಂತ ಕೇಳ್ತೇವೆ. ಇಂಥ ತಪಸ್ವಿಯಾದವ ಕರ್ಣ ಸಾಮಾನ್ಯನೇನಲ್ಲ. ಆ ಪೃಷ್ಠತಾಪ ಅಂತಂತಾರೆ. ಹಾಗೆ ಉಪಾಸಿತಸ್ತೆ ರಾಧೇಯ ಬ್ರಾಹ್ಮಣ ವೇದ ಪಾರಗಾಹ. ವೇದವನ್ನು ಅಧ್ಯಯನ ಮಾಡಿದಂತಹ ಉತ್ತಮನಾದ ಜ್ಞಾನಿ ಕರ್ಣನ ಸಮೀಪಕ್ಕೆ ಬಂದ. ಬ್ರಾಹ್ಮಣ ಬೇಡಿದ ಏನೋ ನನಗೆ ಬೇಕು ಅಂತ. ಆಗ ಅವನು ಏನ್ ಕೇಳ್ತಾನೋ ಅದರ 2ರಷ್ಟು ಕೊಟ್ಟು ಅವನನ್ನು ಸಂತೋಷಗೊಳಿಸುವುದೇ ಅವನ ಕೆಲಸ. ಅಷ್ಟು ದಾನವನ್ನು ಕೊಡುವ ಅವನ ಸ್ವಭಾವವಾಗಿತ್ತು. ತತ್ವಾರ್ಥಂ ಪರಿಪೃಷ್ಟಾಶ್ಚ. ಬ್ರಾಹ್ಮಣರು ಯಾರು ಬರ್ತಾರೆ ಅವರ ಹತ್ರ ಶಾಸ್ತ್ರವನ್ನು ಕೇಳಿದ್ದೇ ಉಂಟು. ತತ್ವಾರ್ಥವನ್ನು, ವಾಕ್ಯಾರ್ಥವನ್ನು ಮಾಡದೆ, ಚರ್ಚೆ ಮಾಡದೆ, ಅವರಿಂದ ತತ್ವೋಪದೇಶವನ್ನು ಪಡೆಯದೆ ಎಂದೆಂದಿಗೂ ಒಬ್ಬ ಬ್ರಾಹ್ಮಣನನ್ನ ಮರಳಿ ಕಳಿಸಿಲ್ಲ. ಅವರನ್ನು ಆರಾಧನೆ ಮಾಡಿದ್ದುಂಟು, ಅವರಿಗೆ ದಾನ ಕೊಟ್ಟದ್ದೂ ಸತ್ಯ, ಅವರಿಂದ ನೀನು ತತ್ವವನ್ನು ತಿಳಿದದ್ದೂ ಆಗಿದೆ. ಬೇಕಾದಷ್ಟು ಬಾರಿ ನಿತ್ಯವೂ ಇದು ನಿನ್ನ ಕಾರ್ಯಕ್ರಮ, ಇಷ್ಟು ಮಾಡಿದ್ದಿ ಅಂತ ಕೃಷ್ಣ ಕರ್ಣನನ್ನ ಪ್ರಶಂಸೆ ಮಾಡ್ತಾ ಇದ್ದಾನೆ. ಉಪಾಸಿತಸ್ತೆ ರಾಧೇಯ ಬ್ರಾಹ್ಮಣ ವೇದ ಪಾರಗಾಹ ತತ್ವಾರ್ಥಂ ಪರಿಪೃಷ್ಟಶ್ಚ ನಿಯಮೇನ ಅನಸೂಯಯ
ತ್ವಮೇವ ಕರ್ಣ ಜಾನಾಸಿ ವೇದವಾದಾನ್ ಸನಾತನಾನ್ ತ್ವಮೇವ ಧರ್ಮಶಾಸ್ತ್ರೇಶು ಸೂಕ್ಷ್ಮೇಶು ಪರಿನಿಷ್ಠಿತ. ನೀನೇ ತಿಳಿದಿದ್ದಿ, ಗೊತ್ತಿದೆಯಲ್ಲ ನಿನಗೆ. ಧರ್ಮಶಾಸ್ತ್ರ ಎಲ್ಲ ಗೊತ್ತು, ವೇದವಾದಗಳೆಲ್ಲ ಗೊತ್ತು, ಏನು ಹೇಳುತ್ತದೆ ವೇದ ಅಂತ ಅನ್ನೋದು ನಿನಗೆಲ್ಲ ತಿಳಿದಿದೆ. ನಾನೇನು ಹೇಳಬೇಕಾಗಿಲ್ಲ, ನೀನು ಯಾರು ಗೊತ್ತಿದೆಯಲ್ಲ ನಿನಗೆ. ಕಾನೀನಶ್ಚ ಸಹೋಢಶ್ಚ ಕನ್ಯಾಯಾಂ ಯಶ್ಚ ಜಾಯತೆ. ಕಾನೀನಶ್ಚ ಸಹೋಢಶ್ಚ ಕನ್ಯಾಯಾಂ ಯಶ್ಚ ಜಾಯತೆ ಓಢಾರಂ ಪಿತರಂ ತಸ್ಯ ಪ್ರಾಹು ಶಾಸ್ತ್ರವಿದೋ ಜನ. ಒಂದು ಕನ್ಯೆಯಿಂದ ಒಂದು ಕೂಸು ಹುಟ್ಟಿದೆ. ಆ ಕನ್ಯೆಯನ್ನ ಒಬ್ಬ ವ್ಯಕ್ತಿ ಮದುವೆಯಾದ. ಮದುವೆಯಾದವ ಕನ್ಯಾಪುತ್ರನಿಗೂ ತಂದೆಯಾದಂತೆ. ಇದು ಶಾಸ್ತ್ರ. ಕಾನೀನ ಅಂದ್ರೆ ಕನ್ಯಾಪುತ್ರ. ಮದುವೆಯಾಗದೆ ಇರುವ ಹೆಣ್ಣು ಕನ್ಯೆ, ಅವಳಲ್ಲಿ ಹುಟ್ಟಿದ ಮಗ ಕಾನೀನ. ಆ ಕಾನೀನನಿಗೆ ಮುಂದೆ ಮದುವೆಯಾಗುವ ಯಾವ ಗಂಡನೋ ಆ ಗಂಡ ಆ ಕೂಸಿಗೆ ತಂದೆಯಾಗ್ತಾನೆ. ಕಾನೀನಶ್ಚ ಸಹೋಢಶ್ಚ ಕನ್ಯಾಯಾಂ ಯಶ್ಚ ಜಾಯತೆ. ಸಹೋಢ ಅಂದರೆ ವಿವಾಹಾದೂರ್ಧ್ವಂ ಜಾತಃ, ಮದುವೆಯಾದ ಮೇಲೆ ಮಗನಾಗಿ ಹುಟ್ಟಿದವ ಇನ್ನೊಬ್ಬರಿಂದ, ಅವನಿಗೂ ಇವನೇ ತಂದೆ. ಹೀಗೆ ಓಢಾರಂ ಪಿತರಂ ತಸ್ಯ ಪ್ರಾಹುಶಾಸ್ತ್ರವಿದೋ ಜನಃ ಸೋಸಿ ಕರ್ಣ ತಥಾ ಜಾತಃ ಪಾಂಡೋ ಪುತ್ರೋಸಿ ಧರ್ಮತಃ. ಇದು ಧರ್ಮಶಾಸ್ತ್ರ ಹೇಳುವ ಮಾತು. ಕರ್ಣ ನಾನು ಹೇಳುವ ಮಾತಲ್ಲ, ಇದು ಸತ್ಯ ಸಂಗತಿ. ನೀನು ಧರ್ಮಶಾಸ್ತ್ರವನ್ನು ಕೇಳಿದ್ದೀಯಲ್ಲ, ಓದಿದ್ದೀಯಲ್ಲ, ಈ ವಾಕ್ಯದ ನಿನಗೆ ಕಂಡಿದೆಯಲ್ಲ. ಈ ಮಾತಿನ ಪ್ರಕಾರ ನಿನಗೆ ಪಾಂಡುರಾಜ ನಿನಗೆ ತಂದೆ ಆಗಲಿಲ್ವೇ? ಅಂದಮೇಲೆ ಕುಂತಿ ತಾಯಿ ಅಂತನ್ನುವುದು ಸಿದ್ಧ, ಪಾಂಡುರಾಜ ತಂದೆ ಅಂತನ್ನುವುದು ಸಿದ್ಧ. ಹಾಗಾಗಿ ನೀನು ಪಾಂಡವನಾದ ಮೇಲೆ ಪಾಂಡವರ ಪಕ್ಷಕ್ಕೆ ಬಾ. ನೀನು ಕೌಂತೆಯರ ಪಕ್ಷಕ್ಕೆ ಬರುವ ಅಗತ್ಯವಿಲ್ಲ. ಕೇವಲ ಅವರು ಕೌಂತೆಯರು ಹೌದು, ಪಾಂಡವರು ಹೌದು. ಆ ಪಾಂಡವರ ಪಕ್ಷಕ್ಕೆ ಬಾ, ನಿನಗೆ ಪಾಂಡವರ ದೊಡ್ಡ ರಾಜ್ಯ ಸಿಗತ್ತೆ. ಬಾ ಪಟ್ಟಕ್ಕೆ. ನೀನು ಧರ್ಮರಾಜನಿಗೆ ಅಣ್ಣ, ದುರ್ಯೋಧನನಿಗೆ ಅಣ್ಣ, ಭೀಮನಿಗೆ ಅಣ್ಣ, ಎಲ್ಲರ ಹಿರಿಯ ನೀನು. ಕೇವಲ ಕೌಂತೆಯನಲ್ಲ. ನನಗೆ ತಾಯಿಯಲ್ಲಿ ಹುಟ್ಟಿದ ಮಗ ನಾನು, ತಂದೆಗೆ ಹುಟ್ಟಿದ ಮಗನಲ್ಲ. ರಾಜ್ಯವನ್ನು ಹೇಗೆ ಬಯಸ್ಲಿ ಅಂತ ನೀನು ಅನಬೇಡ. ರಾಜ್ಯವನ್ನು ಬಯಸುವುದಕ್ಕೆ, ರಾಜ್ಯವನ್ನು ಆಳುವುದಕ್ಕೆ, ತಂದೆಯ ರಾಜ್ಯವನ್ನು ಪಡೆಯುವುದಕ್ಕೆ ನಿನಗೆ ಪರಿಪೂರ್ಣವಾದ ಅಧಿಕಾರವಿದೆ. ಕಾನೀನಶ್ಚ ಸಹೋಢಶ್ಚ ಕನ್ಯಾಯಾಂ ಯಶ್ಚ ಜಾಯತೆ ಓಢಾರಂ ಪಿತರಂ ತಸ್ಯ ಪ್ರಾಹುಶಾಸ್ತ್ರವಿದೋ ಜನಃ ಸೋಸಿ ಕರ್ಣ ತಥಾ ಜಾತಃ ಪಾಂಡೋ ಪುತ್ರೋಸಿ ಧರ್ಮತಃ. ಧರ್ಮದಿಂದ ನೀನು ಪಾಂಡುವಿನ ಮಗನಾದದ್ದು. ಕೇವಲ ಪಾಂಡುವಿನ ಹೆಂಡತಿಯಲ್ಲಿ ಮಗನಾಗಿ ಹುಟ್ಟಿದ್ದು ಮೊದಲು ಅಂತ ಭಾವಿಸಬೇಡ. ಮೊದಲು ಪಾಂಡುವಿನ ಹೆಂಡತಿಯಲ್ಲಿ ನೀನು ಮಗನಾಗಿ ಹುಟ್ಟಿದ್ರು, ನಂತರ ಪಾಂಡು ಆ ಹೆಣ್ಣನ್ನ ಮದುವೆಯಾದದ್ದಕ್ಕಾಗಿ ನೀನು ಅವನ ಮಗನಾಗಿ ನೀನು ಆಗ್ತಿ. ಆದ್ದರಿಂದ ನಿನಗೆ ಪೂರ್ಣವಾದ ಅಧಿಕಾರವಿದೆ. ನೀನು ದಾಯ ಭಾಗವನ್ನು ಸ್ವೀಕಾರ ಮಾಡುವುದಕ್ಕೆ ಪೂರ್ಣವಾದ ಅಧಿಕಾರ ಉಂಟು. ಕರ್ಣ, ಆಲೋಚನೆ ಮಾಡಬೇಡ, ಬಾಯಿಚೆ. ನಾನು ಕರ್ಕೊಂಡು ಹೋಗ್ತೀನಿ, ಭೇಟಿ ಮಾಡಿಸ್ತೀನಿ, ನಿನಗೆ ರಾಜ್ಯ ಕೊಡಿಸ್ತೀನಿ, ನಡಿ ಅಂತ ಕರ್ಣ ಪ್ರಲೋಭನೆಗೆ ಒಳಗಾಗ್ತಾನೋ ಅಂತನ್ನುವಂತೆ ಕೃಷ್ಣ ತನ್ನ ಜಾಲವನ್ನು ಬೀಸ್ತಾನೆ. ಕೃಷ್ಣ ಬೀಸಿದ ಜಾಲಕ್ಕೆ ಕರ್ಣ ನಾನು ಬರುವುದಿಲ್ಲ ಅಂತ ಹೇಳಿಬಿಟ್ಟ. ಈ ಎಲ್ಲ ವಿಷಯವನ್ನು ಬಹಳ ದೀರ್ಘವಾಗಿ ಆಲೋಚನೆ ಮಾಡಬೇಕಾದ ಅಗತ್ಯವಿದೆ. ಯಾಕೆಂದ್ರೆ ಇದು ಬಹಳ ವಿಚಿತ್ರವಾದ ಸಂದಿಗ್ಧ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಸಂದಿಗ್ಧ ಪರಿಸ್ಥಿತಿಗೆ ಬಂದಿದ್ದೇವೆ. ಕೃಷ್ಣ ಮಾಡಿದ್ದು ತಪ್ಪು. ಕೃಷ್ಣ ಇದೇನು ಚೀಪಾಗಿ ಪರಮಾತ್ಮ ಅಂಥ ದೊಡ್ಡ ವ್ಯಕ್ತಿ ಕರ್ಣ, ಆ ಕರ್ಣನನ್ನ ಏನು ಸಣ್ಣ ರಾಜ್ಯವನ್ನು ಕೊಡ್ತೇನೆ ಬಾಯಿಚೆ ಅಂತ ಹೇಳಿ ಕರೆದನಲ್ಲ. ಕರೆದಂತ ಕೃಷ್ಣ ಎಷ್ಟು ಹಗುರಾಗಿ ಮಾತಾಡಿದ. ಇಷ್ಟು ದಿನಗಳವರೆಗೆ ಕೃಷ್ಣನಿಗೆ ಈ ಎಚ್ಚರ ಇರಲಿಲ್ವೇ? ಕುಡಿ ನಾಟ್ ಫೋರ್ಸಿ, ಮುಂದೇನಾಗತ್ತೆ ಅಂತ ನಮ್ಮನ್ನು ಆಲೋಚನೆ ಮಾಡ್ಲಿಕ್ಕಾಗಲಿಲ್ಲ ಕೃಷ್ಣನಿಗೆ. ಕರೆದದ್ದು ದೊಡ್ಡದಲ್ಲ, ಕೃಷ್ಣ ಕರ್ಣನನ್ನು ಕರೆದದ್ದು ದೊಡ್ಡದಲ್ಲ. ಆದರೆ ಕರೆದದ್ದರ ಹಿನ್ನೆಲೆಯೊಳಗೆ ಇಷ್ಟು ದಿನಗಳವರೆಗೆ, ಈಗ ಅವನಿಗೆ 79 ವರ್ಷ, ಕೃಷ್ಣನಿಗೆ ಇಷ್ಟು ವರ್ಷಗಳಾಗಿವೆ. 13 ವರ್ಷಗಳವರೆಗೆ ಕಾಡು ಹೋದರು, ಅಜ್ಞಾತವಾಸಕ್ಕೆ ಹೋದರು. ಅಷ್ಟು ದಿನಗಳವರೆಗೆ ಮುಂದೆ ಯುದ್ಧವಾಗುವುದು ನಿಶ್ಚಿತ. ಸತ್ಯ ಸಂಕಲ್ಪ, ತ್ರಿಕಾಲಜ್ಞಾನಿ, ಸರ್ವಜ್ಞನಾದ ಭಗವಂತ ಕೃಷ್ಣನಿಗೆ ಇಷ್ಟನ್ನು ಊಹಿಸ್ಲಿಕ್ಕಾಗಲಿಲ್ಲ.
ಸಾಮಾನ್ಯವಾಗಿ ಒಬ್ಬ ಪೊಲಿಟಿಕಲ್ ಅನಲಿಸ್ಟಿಗೆ ಮುಂದೆ ಏನಾಗತ್ತೆ ಅಂತ ಅನ್ನೋದು ಗೊತ್ತಾಗತ್ತೆ, ಎಕನಾಮಿಸ್ಟಿಗೆ ಮುಂದೆ ಏನಾಗತ್ತೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ತಾರೆ. ಆಯಾ ಬಿಸ್ನೆಸ್ಸಿನಲ್ಲಿ ವಿಜಾರ್ಡ್ ಆದವರಿಗೆ ಭವಿಷ್ಯವನ್ನ ಊಹಿಸುವ ಸಾಧ್ಯತೆ ಇದೆ. ಹಾಗಿರುವಾಗ ಕೃಷ್ಣನಿಗೆ ಈ ಭವಿಷ್ಯ ಗೊತ್ತಾಗಲಿಲ್ಲ. ಕರ್ಣನ ಮೇಲೆ ಪೂರ್ಣವಾದ ಭಾರ ಹಾಕಿದ್ದಾನೆ. ಅಟ್ಲೀಸ್ಟ್ ಜೂಜಾಟದ ಕಾಲದಲ್ಲಿ ಕರ್ಣನ ಮೇಲೆ ಪೂರ್ಣವಾಗಿ ಭಾರ ಹಾಕಿ ಕರ್ಣನಿಗೂ ದುರ್ಯೋಧನನಿಗೂ ತೊಡೆ ಹಚ್ಚಿಕೊಂಡು ಕೂತಿರುವ ಪ್ರಸಂಗವಿದೆ. ಅಲ್ಲಿ ಜೂಜಾಟ ಆಡಿದ್ದಾರೆ. ಇಷ್ಟಿದ್ದಾಗಲಾದರೂ ಕೃಷ್ಣ ಅರ್ಥ ಮಾಡಿಕೊಂಡು ಆಗಲೇ ಕರ್ಣನನ್ನ ಈಚೆ ಬರಮಾಡಿಕೊಂಡು, ಇಲ್ಲ ನೀನಾಚೆ ಹೋಗ್ಲಿಕ್ಕಿಲ್ಲ, ಇಲ್ಲಿ ಬಾ ಅಂತ ಹೇಳಿ ಕರೆದು ಆಗಲೇ ಈ ಎಲ್ಲ ಪ್ಲಾನ್ಗಳನ್ನು ಮಾಡಿದ್ದ ಅಂತಾದ್ರೆ ಪ್ರಾಯ ಯಶಸ್ವಿ ಆಗ್ತಿದ್ದ ಕೃಷ್ಣ. ಯಾಕಾಗಲಿಲ್ಲ? ಏನಾದ್ರೂ ತಪ್ಪಿತಾ ಇದರಲ್ಲಿ? ಜಾಗರೂಕತೆ ವಹಿಸ್ಲಿಕ್ಕಾಗಲಿಲ್ವೇ ಕೃಷ್ಣನಿಗೆ? ಆ ಯೋಚನೆ ಬರಲಿಲ್ವೋ? ಅಥವಾ ಆತ್ಮಪ್ರತ್ಯಯ ಹೆಚ್ಚಾಗಿ, ಸ್ವಾಭಿಮಾನ ಹೆಚ್ಚಾಗಿ, ನಾವೆಲ್ಲ ವಿ ಕ್ಯಾನ್ ಟೇಕ್ ಕೇರ್ ಅಂತ ಅನ್ಕೊಂಡು ಅದರ ಬಗ್ಗೆ ಉದಾಸೀನ ಮಾಡಿದನೆ? ಏನ್ ಕಾರಣವಾಯ್ತಿದು? ಒಂದು ಅಲ್ಲದೆ ಕರ್ಣನ ವ್ಯಕ್ತಿತ್ವ ಅಂದ್ರೆ ಏನು? ಸಾಮಾನ್ಯನಲ್ಲ. ಮಹಾಪರಾಕ್ರಮಿ, ಪರಶುರಾಮನ ಶಿಷ್ಯ, ದ್ರೋಣಾಚಾರ್ಯ ಸರಿತೂಕದ ವಿದ್ಯೆಯನ್ನು ಕಲಿತು ಬಂದವ, ಕೆಲವಂಶದಲ್ಲಿ ಅರ್ಜುನನಿಗಿಂತಲೂ ಹೆಚ್ಚು ಮಾಡಿದ, ಪಾರ್ಥಾದ ಅಭ್ಯುದಿ ಅಂತ ಹೇಳ್ತಾರೆ. ಇಂಥ ವ್ಯಕ್ತಿ ಅಂಗದೇಶದ ರಾಜ್ಯವನ್ನು ತಾಳಿದ. ದುರ್ಯೋಧನನಿಗೆ ಯಾವಾಗ ಅವನ ಮೇಲೆ ಸ್ನೇಹ ಮೂಡಿತ್ತೋ ಆಗ ಆ ಸ್ನೇಹ ಮೂಡಿದ ವ್ಯಕ್ತಿ ಅವನು. ಪೂರ್ಣ ಭರವಸೆ ಇದೆ ಅವನ ಮೇಲೆ. ಅವನ ಬಗ್ಗೆ ಮಾತಾಡಬೇಕಾಗಿದೆ. ಹೋಗಿ ಅವನನ್ನ ನೀನು ಈಚೆ ಬರ್ತೀಯನಪ್ಪ ಅಂತ ಕೇಳಿದ್ರೆ ಅಲ್ಲ, ಎಷ್ಟು ಹಗುರು ನೋಡಿ. ಹೀಗೆಲ್ಲ ಮಾಡಬೇಕಾಯ್ತು. ಇವತ್ತಿನ ಪಾಲಿಟಿಕ್ಸ್ ಅಲ್ಲಿ ಈ ತರಹ ಆಗತ್ತಾ? ಎಂಪಿಸ್ಗಳಲ್ಲಿ ಆಗತ್ರಿ, ಎಂಪಿಗಳಲ್ಲ, ರಾಜ್ಯಗಳಲ್ಲಿ ಎರಡರಲ್ಲಿ ಹೇಳಿ. ಡಿಫೆನ್ಸಿನ ಒಬ್ಬ ಮಿನಿಸ್ಟರು ಪಾಕಿಸ್ತಾನದ ಡಿಫೆನ್ಸಿನ ಮಿನಿಸ್ಟರ್ನ ಹತ್ರ ಹೋಗಿ, ನೀವು ನೋಡಿ ಇಲ್ಲೆಲ್ಲ ಬಿಟ್ಬಿಡಿ, ಸ್ವಲ್ಪ ಎಲ್ಲ ಅದು ಇದು ಮಾಡೋಣ, ನೀವೆಲ್ಲ ಈ ಕಡೆ ಬಂದ್ಬಿಡಿ ಅಂತ ಕರೆದ್ರೆ ಹೇಗಿರ್ತದೆ ಹೇಳಿ ನೋಡೋಣ. ಹಾಗಿದೆ ಇದು. ಇಂಡಿಯಾ ಪಾಕಿಸ್ತಾನಿನ ಕೌರವರ ಪಾಂಡವರ ಕದನವನ್ನ ಇಷ್ಟು ಹಗರಾಗಿ ಪರಮಾತ್ಮ ಎಣಿಸಿದನೆ. ಯಾಕೆ ಮಾಡಿದ? ಕೃಷ್ಣನ ಮೇಲೆ ದೊಡ್ಡ ಆರೋಪ ಬರುತ್ತೆ. ಕೃಷ್ಣನ ಮೇಲೆ ಬಹಳ ದೊಡ್ಡ ಆರೋಪ ಬರುತ್ತೆ. ಈ ಎಲ್ಲ ಪ್ರಶ್ನೆಗಳು ನಾನು ಬರೀ ಪ್ರಶ್ನೆ ಮಾಡ್ತಾ ಇದ್ದೇನೆ. ಮುಂದಿನ ಗುರುವಾರ ಅವತ್ತು ನಾವು ವಿಸ್ತಾರವಾಗಿ ವಿಚಾರ ಮಾಡೋಣ. ಯಾಕೆಂದ್ರೆ ಇದು ಬಹಳ ದೊಡ್ಡ ಸಮಸ್ಯೆ ಇದೆ. ಅನೇಕರು ಕರ್ಣ ಕೀಳು ಜಾತಿಯ ವ್ಯಕ್ತಿಯಾದದ್ದರಿಂದ ಕರ್ಣನಿಗೆ ಈಗ ಕರ್ಕರಾಶಿಯಲ್ಲಿ ಗುರು ಬಂದಿದ್ದಾನೆ. ಅಂದ್ರೆ ಕರ್ಕರಾಶಿಯಲ್ಲಿ ಗುರು ಬರೋದು ಅಂದ್ರೆ ಏನರ್ಥ? ಅತೀ ಕೀಳು ವ್ಯಕ್ತಿಗೂ ಕೂಡ ಬಹಳ ಉಚ್ಚ ಸ್ಥಿತಿ ಬಂದು ಹೋಗ್ತದೆ. ಹಾಗಾಗಿ ಕರ್ಣನಿಗೂ ಬಹಳ ದೊಡ್ಡ ಸ್ಥಾನ ಬಂದಿದೆ. ಈ ಜಾತೀಯತೆ ಈಗೆಲ್ಲ ಇದ್ದದ್ದಕ್ಕಾಗಿ ಅವನಿಗೆ ಬಹಳ ದೊಡ್ಡ ಸ್ಥಾನ ಬಂದಿದೆ. ಈ ಸ್ಥಾನ 1000 ವರ್ಷದ ಹಿಂದೆಯೂ ಒಬ್ಬ ವ್ಯಕ್ತಿ ಕೊಟ್ಟ. ವೇಣಿ ಸಂಹಾರ ಅಂತ ಒಂದು ನಾಟಕ. ಆ ನಾಟಕದಲ್ಲಿ ಕರ್ಣನಿಂದ ಆಡಿಸಿದ ಮಾತುಗಳು ಅದ್ಭುತವಾಗಿವೆ. ಅವುಗಳನ್ನು ಎಲ್ಲ ಆಲೋಚನೆ ಮಾಡೋಣ. ಹೀಗೆಲ್ಲ ಸಾಕಷ್ಟು ಅದರ ಬಗ್ಗೆ ಚಿಂತನವನ್ನು ನಡೆಸಿದಾಗ ನಮಗೆ ಗೊತ್ತಾಗತ್ತೆ. ಇಲ್ಲಿ ಹೇಳುವ ಮಾತು ನೋಡಿ, ಸೋಸಿ ಕರ್ಣ ತಥಾ ಜಾತಃ ಪಾಂಡೋ ಪುತ್ರೋಸಿ ಧರ್ಮತಃ ನಿಶ್ಚಯಾತ್ ಧರ್ಮಶಾಸ್ತ್ರಾಣ. ಇದು ಧರ್ಮಶಾಸ್ತ್ರಗಳ ನಿಶ್ಚಯದಿಂದ ನಾನು ಹೇಳ್ತಾ ಇದ್ದೀನಿ. ನಾನೇನೋ ನನ್ನ ಕೆಲಸ ಸಾಧಿಸ್ಕೋಬೇಕು ಅಂತ ಅನ್ನೋದಕ್ಕಾಗಲ್ಲ. ಧರ್ಮಶಾಸ್ತ್ರ ಏನಿದೆ ಅದನ್ನು ನಾನು ಆಸ್ ಇಟ್ ಈಸ್ ನಿನ್ ಮುಂದೆ ಇಡ್ತಾ ಇದ್ದೀನಿ. ಎಕ್ಸೆಪ್ಟ್ ಆರ್ ರಿಜೆಕ್ಟ್ ಅದು ನಿನ್ನ ತಲೆಬೇನೆ, ನನಗೇನು ಸಂಬಂಧ ಇಲ್ಲ. ಆದರೆ ಇದ್ದ ಶಾಸ್ತ್ರವನ್ನು ಮಾತ್ರ ನಾನು ಹೇಳದೇ ಇರಬಾರದು. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ. ಏಹಿ ರಾಜಾ ಭವಿಷ್ಯತೆ ಪಿತೃಪಕ್ಷೇ ಚತೆ ಪಾರ್ಥಾಹ. ಎರಡನೇ ಮಾತು, ತಂದೆ ಪಕ್ಷದಲ್ಲಿ ಪಾರ್ಥರಿದ್ದಾರೆ, ತಾಯಿಯ ಪಕ್ಷದಲ್ಲಿ ನಾವೆಲ್ಲ ಇದ್ದೇವೆ, ಯಾದವರೆಲ್ಲ ಇದ್ದೇವೆ. ತಾಯಿ ಕುಂತಿ ಯಾದವರು, ತಂದೆ ಪಾಂಡು, ಹಾಗಾಗಿ ಪಾಂಡವರಿದ್ದಾರೆ. ಎರಡೂ ಪಕ್ಷದಲ್ಲಿ ಬಲಿಷ್ಠರಿದ್ದಾರೆ. ಏನು ಯೋಚನೆ ಬೇಡ. ಈ ಎರಡು ದೊಡ್ಡ ಗುಂಪಿನ ಬಲ ನಿನಗಿದೆ. ಈಗ ನಿನಗೆ ಕೇವಲ ದುರ್ಯೋಧನನ ಸಖ್ಯ. ಈ ಮುಂದೆ ನೀನು ಪಾಂಡವರ ಪಕ್ಷದಲ್ಲಿ ಬಂದದ್ದಾದ್ರೆ ಎರಡು ದೊಡ್ಡ ಬಲಗಳು, ಗ್ರೇಟ್ ಫೋರ್ಸ್ ಟು ಬಿ ರೆಕನ್ಡ್ ವಿತ್. ಅಂಥ ಎರಡು ಬಲಗಳ ಬೆಂಬಲ ನಿನಗೆ ಸಿಗತ್ತೆ. ಪಿತೃಪಕ್ಷೇ ಚ ತೇ ಪಾರ್ಥಾಃ ಮಾತೃಪಕ್ಷೇ ಚ ವೃಷ್ಣಯ ದ್ವೌ ಪಕ್ಷೌ ಅಭಿಜಾನೀಹಿ ತ್ವಮೇತೌ ಪುರುಷರಷಭ. ಇದನ್ನು ಗುರುತು ಹಿಡಿ ಮೊದಲು. ಹೌದು, ಪಾಂಡವರು ಬಹಳ ಬಲಿಷ್ಠರು.
ಎರಡು ಯಾದವರು ತುಂಬಾ ಸಮರ್ಥರು. ಈ ಎರಡು ಮಾತುಗಳನ್ನು ನಂಬು ಮೊದಲು, ಒಪ್ಪು, ನೀನು ತಿಳ್ಕೊ, ರೆಕಗ್ನೈಸ್ ಮಾಡು ಮೊದಲು. ಮಯಾ ಸಾರ್ಧಮಿತೋ ಯಾತಂ ಅದ್ಯ ತ್ವಾಂ ತಾತ ಪಾಂಡವಾಹ. ನನ್ನ ಜೊತೆಗೆ ನೀನು ಬಾ, ನಾನು ಬರ್ತೇನೆ. ಬಂದ್ರೆ ನನಗೆ ರಾಜ್ಯವನ್ನು ಕೊಡಿಸ್ತೀಯ? ಆಗುವುದಿಲ್ಲ ಕೃಷ್ಣ, ಆಗುವುದಿಲ್ಲ, ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ದ್ರೌಪದಿಗೆ ನಾನು ಹುಚ್ಚಾಪಚ್ಚ ಮಾತಾಡಿಬಿಟ್ಟಿದ್ದೀನಿ. ಈಗ ಅವ್ರನ್ನ ಕಾಡಿಗೆ ಕಳಿಸುವುದಕ್ಕೆ ನಾನೇ ಕಾರಣನಾದೆ, ಜೂಜಾಡುವುದಕ್ಕೂ ಒಂದರ್ಥದಲ್ಲಿ ನಾನೇ ಕಾರಣ. ಹಿನ್ನೆಲೆಯಲ್ಲಿ ಬೇಕಾದಷ್ಟು ಅವರಿಗೆ ಪೀಡೆ ಆಗಿದೆ. ಇಷ್ಟೆಲ್ಲ ಮಾಡಿ ಆದ ಮೇಲೆ ಈಗ ನಾನು ನಿಮ್ಮ ಪಕ್ಷದಲ್ಲಿ ಬಂದರೆ ರಾಜ್ಯ ಕೊಡ್ತಾರೆ. ಏನದು ಸುಲಭವಾ? ತಿಂತ ಕೂತಾಗ ಹಣ್ಣು ಇನ್ನೊಬ್ಬರಿಗೆ ಹೋಳು ಕೊಡುವಂತೆ ಇದು ರಾಜ್ಯವನ್ನು ಕೊಡುವಂತ ವಸ್ತು. ನಾನು ಇಷ್ಟು ಅವರನ್ನ ದ್ವೇಷ ಮಾಡಿದ್ದೀನಿ, ಅವರನ್ನ ಸಾಧ್ಯವಿಲ್ಲ ಅಂತ ಹೇಳಿದರೆ ಕೃಷ್ಣ ಭರವಸೆಯಿಂದ ಮಾತು ಹೇಳ್ತಾನೆ. ಮಯಾ ಸಾರ್ಧಮಿತೋ ಯಾತ ಮದ್ಯತ್ವಾಂ ತಾತ ಪಾಂಡವಾಹ ಅಭಿಜಾನಂತ ಕೌಂತೇಯಂ ಪೂರ್ವಜಾತಂ ಯುಧಿಷ್ಠಿರಾತ್. ಧರ್ಮರಾಜನಿಗಿಂತಲೂ ಹಿರಿಯನಾದ ನೀನು ಅಣ್ಣ ಅಂತ ನಿನ್ನನ್ನ ಆ ಪಾಂಡವರು ಗುರುತಿಸ್ಲಿ. ಯಾವ ಪಾಂಡವರಿಗೂ ಗೊತ್ತಿಲ್ಲ, ಯಾವ ಪಾಂಡವರಿಗೂ ಗೊತ್ತಿಲ್ಲ. ಏನೋ ಓಪನ್ ಸೀಕ್ರೆಟ್ ಇದು, ಬಹಳ ವಿಚಿತ್ರವಾಗಿತ್ತಿದು. ಓಪನ್ ಸೀಕ್ರೆಟ್ ಎಲ್ಲರಿಗೂ ಗೊತ್ತಿತ್ತು ಹೊರಗಿನವರಿಗೆ, ಆದರೆ ಅತೀ ಹತ್ತಿರದ ಸಂಬಂಧಿಗಳಿಗೆ ಮಾತ್ರ ಇದು ಗೊತ್ತಿಲ್ಲ. ಅತೀ ಹತ್ತಿರದ ಸಂಬಂಧಿಗಳಿಗೆ ಮಾತ್ರ ಗೊತ್ತಿಲ್ಲ. ಅಂಥ ವಿಚಿತ್ರವಾದ ಗುಟ್ಟು, ಆದರೆ ಎಲ್ಲರಿಗೆ ಗೊತ್ತಿದ್ದ ಗುಟ್ಟು. ಹಾಗಾಗಿ ಅದಕ್ಕೆ ಹೇಳ್ತಾರೆ, ಪಾದವು ತವ ಗ್ರಹಿಷ್ಯಂತಿ ಭ್ರಾತರ ಪಂಚ ಪಾಂಡವ. ನೀನು ಅಣ್ಣ ಅಂತ ಗೊತ್ತಾದಾಗ ನೀನು ಬಂದೊಡನೆ ನನ್ನ ಜೊತೆಗೆ ಬಂದರೆ ಸಾಕು, ಪಾಂಡವರು ಬರ್ತಾರೆ, ನಿನ್ನ ಕಾಲು ಹಿಡಿದು ನಮಸ್ಕಾರ ಮಾಡ್ತಾರೆ. ಕಾರಣ ಆಲೋಚನೆ ಮಾಡಬೇಡ. ಪಾದೌ ತವ ಗ್ರಹಿಷ್ಯಂತಿ ಪಿತರ ಭ್ರಾತರ ಪಂಚ ಪಾಂಡವ ದ್ರೌಪದೇಯಸ್ತಥಾ ಪಂಚ ಸೌಭದ್ರಶ್ಚಾಪರಾಜಿತ. ಅಭಿಮನ್ಯು ಬರ್ತಾನೆ, ದ್ರೌಪದಿಯ ಮಕ್ಕಳು ಬರ್ತಾರೆ, ಅವರೆಲ್ಲ ನಿನಗೆ ಬಂದು ನಮಸ್ಕಾರ ಮಾಡ್ತಾರೆ, ಬೇಕಾದಷ್ಟು ಗೌರವವಾಗತ್ತೆ. ಇದೆಲ್ಲ ಇದೆ. ಅಹಂಚತ್ವಾಭಿಷೇಕ್ಷ್ಯಾಮಿ ರಾಜಾನಂ ಪೃಥಿವೀಪತಿಂ. ನಾನು ನಿನಗೆ ಪಟ್ಟಾಭಿಷೇಕ ಮಾಡ್ತೀನಿ. ಪಾಂಡವರನ್ನ ಬದಿಗೆ ಸರಿಸಿ ಧರ್ಮರಾಜ ಅಂದಿನಿಂದ ಕನಸು ಕಾಣ್ತಾ ಇದ್ದಾನೆ. ಇದೆಲ್ಲ ನೀವು ವಿಚಾರ ಮಾಡಿ. ನೀವು ಧರ್ಮರಾಜ ಅಂದಿನಿಂದ ಕನಸು ಕಾಣ್ತಾ ಇದ್ದಾನೆ. ಚಿಕ್ಕ ಮಗನಾದಿಂದ ಎಂದಿಗೆ ಅವನು ಆ ಇಂದ್ರಪ್ರಸ್ಥದಲ್ಲಿ ರಾಜನಾದನು. ಇಂದ್ರಪ್ರಸ್ಥದಲ್ಲಿ ರಾಜನಾದಾಗಿನಿಂದ ಕನಸು ಕಾಣ್ತಾ ಇದ್ದಾನೆ. ಸಮಗ್ರ ಕೌರವ ಸೈನ್ಯಕ್ಕೆ, ಕೌರವ ರಾಜ್ಯಕ್ಕೆ ತಾನು ಅಧಿಪತಿ ಆಗಬೇಕು, ರಾಜನಾಗಬೇಕು ಅಂತ. ನಿಜ. ಆದರೆ ಆ ಧರ್ಮರಾಜನನ್ನ ಬದಿಗೆ ಸರಿಸಿ ನಿನ್ನನ್ನು ರಾಜನ ಮಾಡ್ತೇನೆ. ಇದು ನನ್ನ ಕೆಲಸ, ನನ್ನ ಜವಾಬ್ದಾರಿ. ಕೃಷ್ಣನಿಗೆ ಅಷ್ಟು ಭರವಸೆ ಇದೆ. ನಾನು ಒಂದು ಮಾತು ಹೇಳಿದರೆ ಧರ್ಮರಾಜ ಪೂರ್ಣ ಬದಿಗೆ ಸರಿತಾನೆ, ಭೀಮ ಪೂರ್ಣ ಶಾಂತನಾಗ್ತಾನೆ, ಅರ್ಜುನ ತಟಸ್ಥನಲ್ಲ, ಪೂರ್ಣ ಒಪ್ಪಿಕೊಳ್ತಾನೆ ನಾನು ಹೇಳಿದ ಮಾತನ್ನು. ಇದರಲ್ಲಿ ವಿವಾದವಿಲ್ಲ ಅನ್ನುವ ಭರವಸೆಯಿಂದ ಮಾತಾಡ್ತಾನೆ. ಅಹಂಚತ್ವಾಭಿಷೇಕ್ಷ್ಯಾಮಿ ರಾಜಾನಂ ಪೃಥಿವೀಪತಿಂ ಯುವರಾಜಸ್ತುತೇ ರಾಜ ಧರ್ಮಪುತ್ರೋ ಯುಧಿಷ್ಠಿರ. ಯುಧಿಷ್ಠಿರ ನಿನಗೆ ಯುವರಾಜನಾಗಲಿ, ನೀನು ರಾಜನಾಗು. ನಿನಗೆ ಭೀಮಸೇನನ ಕೈಯಲ್ಲಿ ಶ್ವೇತಛತ್ರವನ್ನು ಕೊಡ್ತೇನೆ. ಆ ಭೀಮಸೇನ ನಿನ್ನ ಬೆನ್ನಿಂದ ನಿಂದು, ಬೆಂಗಾವಲಾಗಿ ನಿಂದು ನಿನ್ನ ಶ್ವೇತಛತ್ರವನ್ನು ಧಾರಣ ಮಾಡ್ತಾನೆ ಭೀಮಸೇನ. ಇನ್ನೇನು ಬೇಕು? ಅವನೆಲ್ಲ ಉದಾಸೀನನಾಗಿ ತನ್ನ ಮನೆಯಲ್ಲಿ ಹೋಗಿ ಮುಸುಕು ಹಾಕಿ ಮಲಗುವುದಿಲ್ಲ ಭೀಮಸೇನ. ನಿನ್ ಪಟ್ಟಾಭಿಷೇಕವಾದಾಗಿನಿಂದ ನಿನ್ ಜೊತೆಗೆ ಬೆಂಗಾವಲಾಗಿ ನಿಲ್ತಾನೆ, ಜೊತೆಗೆ ನಿನಗೆ ಶ್ವೇತಛತ್ರವನ್ನು ಹಿಡಿತಾನೆ. ಛತ್ರಂಚತೆ ಮಹಾಶ್ವೇತಂ ಭೀಮಸೇನೋ ಮಹಾಬಲ ಅಭಿಷಿಕ್ತಸ್ಯ ಕೌಂತೇಯೋ ಧಾರಯಿಷ್ಯತಿ ಮೂರ್ಧನಿ. ಅದನ್ನೆಲ್ಲ ವರ್ಣನೆ ಮಾಡ್ತಾನೆ. ಎಂತೆಂಥ ಛತ್ರ, ಏನದು, ಅದರಲ್ಲಿ ಗೆಜ್ಜೆಗಳು ಹೇಗೆ, ಧ್ವನಿಗಳು ಹೇಗೆ, ಗಂಟೆಗಳು ಹೇಗೆ, ಏನೇನೋ ಎಲ್ಲ ವರ್ಣನೆ ಮಾಡ್ತಾನೆ ಕೃಷ್ಣ ಏನೇನೋ ವರ್ಣನೆ ಮಾಡ್ತಾನಲ್ಲ ಅಂತ ಅನಿಸ್ತದೆ. ಅದೆಲ್ಲ ಕಾರಣವನ್ನು ತಿಳಿಯೋಣ. ಆಂಧ್ರಾಸ್ತಾಲಚರಾಶ್ಚೈವ ಚೂಚುಪಾಹ ವೇಣುಪಾಸ್ತಥಾ ಸ್ತುವಂತು ತ್ವಾಂಚ ಬಹುಭಿ ಸ್ತುತಿಭಿಸ್ತೂದಮಾಗದಾಹ. ಎಲ್ಲರೂ ಆಂಧ್ರರು ಬಂದು ಚೆನ್ನಾಗಿ ನಿನ್ನನ್ನು ಸ್ತೋತ್ರ ಮಾಡ್ತಾರೆ. ಇವರೆಲ್ಲ ಬರ್ತಾರೆ, ಅನೇಕ ಜನ. ಕರ್ಣ ಹೇಳ್ತಾನೆ. ಇಷ್ಟೆಲ್ಲ ಮಾತುಗಳನ್ನು ಹೇಳಿದಾಗ ಕರ್ಣ ಕೊನೆಗೂ ಹೇಳಿದ, ಅಸಂಶಯಂ ಸಂಹೃದನ್ಮೇ ಪ್ರಣಯಾಚ್ಚಾತ ಕೇಶವ ಸಖ್ಯೇನ ಚೈವ ವಾರ್ಷ್ಣೇಯ ಶ್ರೇಯಸ್ಕಾಮತಯೈವ ಚ ಸರ್ವಂ ಚೈವಾಭಿಜಾನಾಮಿ ಪಾಂಡೋ ಪುತ್ರೋಸ್ಮಿ ಧರ್ಮತಃ. ಒಂದು ಮಾತನ್ನು ಒಪ್ಪಿಬಿಡ್ತಾನೆ. ಅಸಂಶಯಂ, ಕೃಷ್ಣ ನೀನು ಹೇಳಿದ ಮಾತು ಏನು ಸಂಶಯವಿಲ್ಲ. ನೀನು ಹೇಳುವ ಮಾತು ನನ್ನ ಮೇಲೆ ಪೂರ್ಣ ಸೌಹಾರ್ದದಿಂದ ಹೇಳ್ತಾ ಇದ್ದಿ, ಪ್ರಣಯದಿಂದ, ಅಂದ್ರೆ ಅನಿಮಿತ್ತ
ಉಪಯುಕ್ತವಾಗಿ ಉಪಕಾರವನ್ನು ಮಾಡುವುದಕ್ಕಾಗಿ ಹೇಳ್ತಾ ಇದ್ದಿ, ನನ್ನ ಮೇಲೆ ಪ್ರೀತಿಯಿಂದ ಹೇಳ್ತಾ ಇದ್ದಿ, ಗೆಳೆತನದಿಂದ ಹೇಳ್ತಾ ಇದ್ದಿ, ನನಗೆ ಶ್ರೇಯಸ್ಸಾಗಲಿ ಅಂತನ್ನುವುದಕ್ಕಾಗಿ ಹೇಳ್ತಾ ಇದ್ದಿ. ಇದರಲ್ಲಿ ನನಗೇನು ಸಂಶಯವಿಲ್ಲ. ಸರ್ವಂ ಚೈವಾಭಿಜಾನಾಮಿ. ಅಲ್ಲದೆ ನಾನು ಪಾಂಡುರಾಜನ ಮಗ ಅಂತನ್ನುವ ಮಾತನ್ನೇನು ಹೇಳಿದೆಯೋ ಆ ಮಾತನ್ನೂ ನಾನು ಒಪ್ಕೊಳ್ತೇನೆ, ಅದೂ ಸತ್ಯವೇ. ಧರ್ಮದಿಂದ ನಾನು ಪಾಂಡುರಾಜನ ಮಗ ಎನ್ನುವುದು ಸತ್ಯವಾದ ಮಾತು. ನಿಶ್ಚಯಾತ್ ಧರ್ಮಶಾಸ್ತ್ರಾಣಂ ಯಥಾತ್ವಂ ಕೃಷ್ಣ ಮನ್ಯಸೆ. ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ನೀನು ಹೇಳಿದ ಮಾತನ್ನ ನಾನು ಪೂರ್ಣವಾಗಿ ಒಪ್ತೇನೆ. ಕನ್ಯಾ ಗರ್ಭಂ ಸಮಾಧತ್ತ ಭಾಸ್ಕರಾನ್ಮಾಂ ಜನಾರ್ದನ ಆದಿತ್ಯ ವಚನಚ್ಚೈವ ಜಾತಂ ಮಾಂ ಸಾವ್ಯಸರ್ಜಯತೆ. ನನಗೆಲ್ಲ ಗೊತ್ತು, ಆದರೆ ನನಗೆ ಕೆಲವು ಭಾವನೆಗಳಿವೆ. ಆ ಭಾವನೆಗಳನ್ನು ನಾನು ಬಿಟ್ಟು ಬರಲಾರೆ. ಅದೇನು ಅನ್ನುವುದನ್ನ ಮುಂದೆ ಕರ್ಣ ತಾನು ಅದನ್ನು ವರ್ಣನೆ ಮಾಡ್ತಾನೆ. ಇಡೀ ದೀರ್ಘವಾಗಿ 3-4 ಅಧ್ಯಾಯಗಳಲ್ಲಿ ಈ ಸಂವಾದ ಹಾಗೂ ಚರ್ಚೆಗಳು ನಡೀತಾ ಹೋಗ್ತದೆ. ಕೃಷ್ಣ ಮತ್ತು ಕರ್ಣ ಹಾಗೂ ಇನ್ನಿತರ ವ್ಯಕ್ತಿಗಳ ಜೊತೆಗೆ ಈ ಚರ್ಚೆ ನಡೀತದೆ. ಶ್ರೀಕೃಷ್ಣ ಅರ್ಪಣಮಸ್ತು.